ಎಲ್ಲ ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸ್ ಇಂತ. ನಾನು ನಿಮ್ಮ ಪ್ರಜ್ವಲ್. ನೆನ್ನೆ RCB ಕಪ್ ಗೆಲ್ತಿದ್ದಂಗೆ 2ನೇ ಬಾರಿ RCB ಚಾಂಪಿಯನ್ಸ್ ಆದರು. ಸ್ಮೃತಿ ಮಂದನ್ ಅವ್ರು ಏನೇನು ದಾಖಲೆ ಮಾಡಿದ್ದಾರೆ ಅಂತ ನೋಡೋ ಸಮಯ. ಸ್ಮೃತಿ ಮಂದನ್ ಅವ್ರು ಈ ಸೀಸನ್ ಪೂರ್ತಿ ಸಖತ್ತಾಗಿ ಆಡವ್ರೆ. ಮೊದಲನೇ ದಾಖಲೆ ಏನು ಅಂತ ಹೇಳಿದ್ರೆ, ಅವರು 6th 7th ಪ್ಲೇಸಲ್ಲಿದ್ದರು ಆರೆಂಜ್ ಕ್ಯಾಪ್ ಲಿಸ್ಟಲ್ಲಿ. ಈಗ ಅವರು ಟಾಪ್ 1ಗೆ ಬಂದು 377 ರನ್ನ ಹೊಡೆದು ಒಳ್ಳೆ ಸ್ಟ್ರೈಕ್ ರೇಟಿಂದ ಆಡಿ ಒಳ್ಳೆ ಆ್ಯಾವ್ರೇಜನ್ನ ಮೇಂಟೈನ್ ಮಾಡಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ ಸ್ಮೃತಿ ಮಂದನ್ ಅವರು. ಎರಡನೇ ದಾಖಲೆ ಏನು ಅಂತ ಹೇಳಿದ್ರೆ, ಫಾಸ್ಟೆಸ್ಟ್ 50 ಬೈ ಎ ಇಂಡಿಯನ್. ಬೇರೆ ಎಲ್ಲ ಪ್ಲೇಯರು ಫಾರಿನರ್ ಹೊಡೆದಿದ್ರು, 18 ಬಾಲ್ಗೆ 16 ಬಾಲ್ಗೆ 50ಗಳನ್ನು ಹೊಡೆದಿದ್ರು, ಶನಾಲಿ ಅಂದ್ರಿ ಮತ್ತು ಇನ್ನೊಬ್ರು ಯಾರು ಬ್ಯಾಟ್ಸ್ಮನ್ ಅವರು. ಅದನ್ನು ಬಿಟ್ಟರೆ ಇಂಡಿಯನ್ ಹೊಡೆದಿರೋದು ಸ್ಮೃತಿ ಮಂದನ್ ಅವರು. ಅದೇ ಮ್ಯಾಚಲ್ಲಿ ಜಮೀಮಾ ರೋಡ್ರಿಗ್ಸ್ ಕೂಡ ಹೊಡೆದಿದ್ರು 50ನ ಬೇಗ. ಆದರೆ ಅದೇ ಮ್ಯಾಚಲ್ಲಿ ಸ್ಮೃತಿ ಮಂದನ್ ಅವರು ಚೇಸ್ ಮಾಡ್ತಾ ಆ ದಾಖಲೆಯನ್ನು ಮುರಿದಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಮೂರನೇ ದಾಖಲೆ ಮೋಸ್ಟ್ ರನ್ಸ್ ಬೈ ಎ ಇಂಡಿಯನ್ ಇನ್ ಸೀಸನ್. ಇಂಡಿಯನ್ಸ್ ರನ್ಸ್ ಹೊಡೆದಿದ್ದಾರೆ ಜಾಸ್ತಿ, ಆದರೆ ಸೀಸನಲ್ಲಿ ಯಾರು ಇಷ್ಟೊಂದು 377 ರನ್, ಒಂದು ಸೀಸನ್ ಯಾರು 377 ರನ್ ಇಂಡಿಯನ್ ಯಾರೂ ಹೊಡೆದಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಸ್ಮೃತಿ ಮಂದನ್ ಅವರು 3 ದಾಖಲೆಗಳನ್ನು ಮಾಡಿದ್ದಾರೆ. ಮತ್ತು 4ನೇ ದಾಖಲೆ ಏನು ಅಂತ ಹೇಳಿದ್ರೆ, ಹೈಯೆಸ್ಟ್ ಸ್ಕೋರ್ ಇನ್ ಟಾಟಾ WPL ಫೈನಲ್. ಇದು ಫೈನಲ್ 87 ರನ್ಗಿಂತ 96 ರನ್ಸ್ ಕೂಡ ಹೊಡೆದಿದ್ದಾರೆ ಫೈನಲಲ್ಲಿ ಸ್ಮೃತಿ ಮಂದನ್ ಅವರು. ಅದು ಅಷ್ಟೊಂದು ಹೈಪ್ ಮಾಡೋಕ್ಕಾಗೋದಿಲ್ಲ, ಯಾಕಂತ ಹೇಳಿದ್ರೆ ಆ ಮ್ಯಾಚು ಲೀಗ್ ಫೇಸ್ ಮ್ಯಾಚ್ ಆಗಿರುತ್ತೆ. ಆದರೆ ಫೈನಲಲ್ಲಿ 87 ರನ್ಸ್ ಇಸ್ ನಾಟ್ ಈಸಿ. ಅದಕ್ಕಾಗಿ ಸ್ಮೃತಿ ಮಂದನ್ ಅವರು ಯಾರು ಫೈನಲಲ್ಲಿ WPL ಫೈನಲಲ್ಲೇ 150 ಸ್ಕೋರೇ ದಾಟಿಲ್ಲ ಫಸ್ಟ್ ಆಫ್ ಆಲ್ WPL ಫೈನಲಲ್ಲಿ ಅಂತಲೇ ಹೇಳ್ಬೋದು. ಅದನ್ನು ಬಿಟ್ಟರೆ ಸ್ಮೃತಿ ಮಂದನ್ ಅವರು 87 ಸ್ಕೋರ್ಸ್ ಇಸ್ ಎ ಜಮ್ ಅಂತಲೇ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡಿ RCBಗೆ 2ನೇ ಕಪ್ಪನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಮತ್ತು 5ನೇ ದಾಖಲೆ ಏನಂತ ಹೇಳಿದ್ರೆ, ಸ್ಮೃತಿ ಮಂದನ್ ಅವರು ಎಲೈಟ್ ಕ್ಲಬ್ಗೆ ಸೇರಿಸ್ಕೊಂಡಿದ್ದಾರೆ. 1000 ರನ್ ಮಾಡಿರುವಂಥ ಗ್ರೂಪ್ಗೆ ಸ್ಮೃತಿ ಮಂದನ್ ಅವರು ಕೂಡ ಆ್ಯಡ್ ಆಗಿದ್ದಾರೆ. ಅವರು 1023 ರನ್ ಹೊಡೆದಿದ್ದಾರೆ. ಅದರಲ್ಲಿ ಹೊಡೆದಿರೋ ಹರ್ಮನ್ಪ್ರೀತ್ ಕೌರ್ ಒಬ್ಬರು, ಮತ್ತು ನಾರ್ಸಿಲರ್ ಬ್ರೆಂಟ್ ಒಬ್ಬರು, ಮತ್ತು ಸ್ಮೃತಿ ಮಂದನ್ ಒಬ್ಬರು ಅಂತಲೇ ಹೇಳ್ಬೋದು. ಯಾರು ಕೂಡ 1000 ರನ್ಸ್ ಹೊಡೆಯೋದು ಅಷ್ಟು ಈಸಿ ಅಲ್ಲ WPL. ಯಾಕಂತ ಹೇಳಿದ್ರೆ ಅಷ್ಟು ಈಸಿ ಇರೋ ಎಲ್ಲರೂ ಸಖತ್ತಾಗಿ ಬೌಲಿಂಗ್ ಮಾಡೋರು ಇರ್ತಾರೆ, ಫೀಲ್ಡಿಂಗ್ ಮಾಡೋರು ಇರ್ತಾರೆ. 1000 ರನ್ಸ್ ಈಸ್ ಎ ಬಿಗ್ ಮೈಲ್ ಸ್ಟೋನ್ ಅಂತಲೇ ಹೇಳ್ಬೋದು. ಈಗ ಸ್ಟಾರ್ಟ್ ಆಗಿದೆ 4th ಎಡಿಷನ್ ಇದು ಟಾಟಾ WPLದು. ಹಾಗಾಗಿ ಇಲ್ಲಿ ಒಂದು 4 ಜನ ಇಲ್ಲ 3 ಜನ ಏನೋ ಮಾಡಿದ್ದಾರೆ ಅಷ್ಟೇ ಈ ಸಾಧನೆನ. ಇದೊಂದು ಬಿಗ್ ಸಾಧನೆ ಅಂತಲೇ ಹೇಳ್ಬೋದು ಸ್ಮೃತಿ ಮಂದನ್ ಅವ್ರ ಕಡೆಯಿಂದ. ಹಾಗಾಗಿ ಕ್ಯಾಪ್ಟನ್ಸಿ ಕೂಡ ಸಖತ್ತಾಗಿ ಮಾಡಿದಿರೋ ಕಾರಣದಿಂದ RCBಗೆ ಸ್ಮೃತಿ ಮಂದನ್ ಅವರು ಸೀಸನ್ ಚಾಂಪಿಯನ್ ಆಗೋಕ್ಕೆ ಕಾರಣ ಆಗಿದ್ದಾರೆ. ಅದು ಫೈನಲಲ್ಲಿ 87 ರನ್ಸ್ ಇಸ್ ಕ್ರೂಷಿಯಲ್. ಹಾಗಾಗಿ RCB ಅವರು ಫೈನಲ್ ಗೆಲ್ಲೋಕ್ಕೆ ಸ್ಮೃತಿ ಮಂದನ್ ಅವರ ಪಾತ್ರ ತುಂಬ ಮುಖ್ಯವಾಗಿದೆ ಅಂತಲೇ ಹೇಳ್ಬೋದು. ಸೀಸನ್ ಪೂರ್ತಿ ನೋಡ್ಕೊಂಡ್ರೆ RCBನ ಲೀಡ್ ಮಾಡಿರೋದಾಗಿರ್ಬೋದು, ಮತ್ತು ಬ್ಯಾಟಿಂಗ್ ಆಡಿರೋ ರೀತಿ ಆಗಿರ್ಬೋದು, ಮತ್ತು 2 ಮ್ಯಾಚ್ ಸೋತಾಗ ತಿರ್ಗಿ ಕಮ್ಬ್ಯಾಕ್ ಮಾಡಿ ಬಂದು ಫೈನಲಲ್ಲಿ ಹೊಡೆದಿರೋ ರೀತಿ ಆಗಿರ್ಬೋದು. ಈಸಿಯಾಗಿ ಗೆಲ್ಲೋ ಮ್ಯಾಚ್ನ ಸ್ವಲ್ಪ ಕಷ್ಟದಿಂದ ಗೆದ್ದರು ಅಷ್ಟೇ ಫೈನಲಲ್ಲಿ. ಅದು ಬಿಟ್ಟರೆ RCB ಅವರು ಕಂಪ್ಲೀಟ್ ಕಂಟ್ರೋಲ್ ಇದ್ದರು ಅಂತಲೇ ಹೇಳ್ಬೋದು ಲಾಸ್ಟ್ ಮ್ಯಾಚಲ್ಲಿ. ಹಾಗಾಗಿ ಕ್ರೆಡಿಟ್ ಪೂರ್ತಿ ಸ್ಮೃತಿ ಮಂದನ್ ಅವ್ರಿಗೆ ಹೋಗುತ್ತೆ. ಅಂತೇಳಿ ಇಷ್ಟೊಂದು ರೆಕಾರ್ಡ್ನ ಬ್ರೇಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು WPLಲ್ಲಿ ಸ್ಮೃತಿ ಮಂದನ್ ಅವರು. ಹಾಗಾಗಿ ಇಷ್ಟೊಂದು ದಾಖಲೆ ಮಾಡಿರೋ ಕಾರಣದಿಂದ RCB ಅವರು ಈ ಸೀಸನ್ ಕಪ್ ಗೆದ್ದಿದೆ ಅಂತಲೇ ಹೇಳ್ಬೋದು. ಇಷ್ಟು ದಾಖಲೆ ಮಾಡೋದು ಅಷ್ಟು ಈಸಿ ಏನೂ ಅಲ್ಲ. ಹಾಗಾಗಿ RCB ಈ ಮ್ಯಾಚ್ನ ಗೆಲ್ಲೋಕ್ಕೆ ಕಾರಣ, ಈ ಸೀಸನ್ ಗೆಲ್ಲೋಕ್ಕೆ ಸ್ಮೃತಿ ಮಂದನ್ ಅವರು ಕೂಡ ಅಂತಲೇ ಹೇಳ್ಬೋದು. ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.